ರೈತ ಮಿತ್ರರೇ ನಮಸ್ಕಾರ. ಈ ವಿಡಿಯೋದಲ್ಲಿ ಸ್ವರಾಜ್ 735 XT ಗಾಡಿನ ಮಾರಾಟಕ್ಕೆ ತಂದಿದ್ದೇನೆ. ಗಾಡಿ ಮಾತ್ರ ಒಳ್ಳೆ ಕಡಿಮೆ ಬೆಲೆಯಲ್ಲಿ ಮಾರಾಟಕ್ಕಿದೆ. ಬನ್ನಿ ಗಾಡಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಇನ್ನೊಂದು ಮಾಹಿತಿ ಏನಂದ್ರೆ ನಿಮ್ದೇನಾದರೂ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಗಾಡಿ ಮಾರಾಟಕ್ಕಿದ್ರೆ ಮಾತ್ರ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ. ಈ ನಂಬರ್ಗೂ ಗಾಡಿಗೂ ಸಂಬಂಧ ಇರಲ್ಲ, ಯೂಟ್ಯೂಬರ್ ನಂಬರ್ ಇದು. ವಾಹನ ಮಾರಾಟಕ್ಕಿದ್ರೆ ಮಾತ್ರ ಈ ನಂಬರ್ಗೆ ಈ ರೀತಿ 4 ಸೈಡಿಂದನೂ ಫೋಟೋಸ್ ಕಳಿಸ್ಕೊಡಿ. ಇದೇ ರೀತಿ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ನಿಮಗೆ ಈ ಟ್ರ್ಯಾಕ್ಟ್ರು ಓನರ್ ನಂಬರು ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ. ಇನ್ನು ಗಾಡಿ ಮಾಹಿತಿ ಬಂದರೆ ಸ್ವರಾಜ್ 735 XT ಗಾಡಿ 40 HP ಗಾಡಿ ಬರುತ್ತೆ. ಮಾಡಲ್ಲು 2020 ಇದೆ. ಗಾಡಿ ಮಾಡಲು 2020, ಆದರೆ ಗಾಡಿ ರಿಜಿಸ್ಟ್ರೇಷನ್ ಆಗಿರೋದು 2022. ರಿಜಿಸ್ಟ್ರೇಷನು 2022. ಸಿಂಗಲ್ ಓನರ್ ಗಾಡಿನೇ ಮಾರಾಟಕ್ಕಿದೆ. ತಗೊಳ್ಳೋರು ಎರಡನೇ ಓನರ್ ಆಗ್ತೀರ. ಪ್ರೆಸೆಂಟ್ ಮಾತ್ರ ಫಸ್ಟ್ ಓನರ್ ಗಾಡಿನೇ ಮಾರಾಟಕ್ಕಿರೋದು. ಓನರ್ ಹೇಳ್ತಿರೋದು 1800 ಗಂಟೆ ಗಾಡಿ ಕೆಲಸ ಮಾಡಿರೋದು. ಇಲ್ಲಿವರೆಗೂ 1800 ಗಂಟೆ ಕೆಲಸ ಮಾಡಿದೆ. ಪವರ್ ಸ್ಟೇರಿಂಗ್ ಎಲ್ಲ ಗಾಡಿ ನಾರ್ಮಲ್ ಸ್ಟೇರಿಂಗ್ಗೆ ಗಾಡಿ ಬರುತ್ತೆ. ಗಾಡಿ ಬಂದು ಮ್ಯಾನ್ಯುವಲ್ ಸ್ಟೇರಿಂಗು ಮತ್ತು ಆಯಿಲ್ ಬ್ರೇಕ್ ಇರುವಂಥ ಗಾಡಿ ಇದು. ಇನ್ನು ಟೈರು 4 ಕೂಡ ಒರಿಜಿನಲ್ ಟೈರ್ಸ್ ಇದ್ದಾವೆ. 4 ಕೂಡ ಕೇಸಿಂಗ್ ಟೈರ್ಸ್ಗಳು, ಯಾವುದು ಕೂಡ ರೀಬಟನ್ ಇಲ್ಲ. ಟೈರ್ ಕಂಡೀಷನ್ ನಿಮಗೆ ಕಾಣಿಸ್ತಿದೆ. 4 ಕೂಡ ಒರಿಜಿನಲ್ ಟೈರ್ಸ್ಗಳೇ ಪ್ರೆಸೆಂಟಲ್ಲಿ ಇರೋದು. ನಿಮಗೆ ಗಾಡಿ ಡಾಕ್ಯುಮೆಂಟ್ಸಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಮತ್ತು ಟ್ರ್ಯಾಕ್ಟ್ರದು ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿದೆ. ಗಾಡಿ ತೊಗೊಳ್ಳೋರಿಗೆ ಡಾಕ್ಯುಮೆಂಟ್ಸ್ನಲ್ಲಿ ಮಾತ್ರ ಯಾವುದೇ ರೀತಿಯ ತೊಂದರೆ ಇಲ್ಲ. ಮತ್ತು ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇಲ್ಲ. ಇನ್ನು ಈ ಗಾಡಿ ಮಾರಾಟಕ್ಕಿರೋ ಲೊಕೇಶನ್ನು ಗದಗ ಜಿಲ್ಲೆಯಲ್ಲಿದೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಜಕ್ಲಿ ಎಂಬ ಗ್ರಾಮದಲ್ಲಿ ಈ ಟ್ರ್ಯಾಕ್ಟ್ರು ಮಾರಾಟಕ್ಕಿದೆ. ಇದಕ್ಕೆ ಓನರ್ ಹೇಳ್ತಿರೋ ಪ್ರೈಸ್ ಬಂದು 3,60,000 ಹೇಳ್ತಿದ್ದಾರೆ. ಇದು ಕೂಡ ಏನು ಫೈನಲ್ ರೇಟ್ ಇರೋದಿಲ್ಲ. ಒಮ್ಮೆ ಡೈರೆಕ್ಟ್ ಆಗಿನೇ ಓನರ್ ಜೊತೆ ಮಾತಾಡ್ಕೊಳ್ಳಿ. ಮಾತಾಡಿದರೆ ಇದರಲ್ಲಿ ಕೂಡ ಇನ್ನೂ ಕಡಿಮೆ ಆಗುತ್ತೆ, ನೆಗೋಷಿಯಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಿಮಗೆ ಟ್ರ್ಯಾಕ್ಟ್ರು ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿರುತ್ತೇನೆ. ವಿಡಿಯೋ ಕೆಳಗಡೆ ಅಂದರೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇದೆ. ಒಂದು ವೇಳೆ ವಿಡಿಯೋ ಕೆಳಗೆ ಟೈಟಲ್ನಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಇರಲ್ಲ, ಮಾರಾಟವಾಗಿರುತ್ತೆ. ನಂಬರ್ ಇದ್ದರೆ ಓನರ್ ಜೊತೆ ಮಾತಾಡಿಕೊಂಡು ನಿಮ್ಮದೇ ಜವಾಬ್ದಾರಿಯಿಂದ ಗಾಡಿನ ಖರೀದಿ ಮಾಡಿ. ನಿಮಗೆ ಗಾಡಿ ಓಕೆ ಆದರೆ ತೊಗೊಳ್ಳಿ. ಇಲ್ಲ ಬೇರೆ ರೈತರಿಗೆ ತೊಗೊಳ್ಳೋರಿದ್ದರೆ ಅಥವಾ ಮಾರಾಟ ಮಾಡೋರಿದ್ದರೆ ದಯವಿಟ್ಟು ಅಂಥವ್ರಿಗೆ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ಒಂದೊಳ್ಳೆ ಗಾಡಿ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.